ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಡೇ 2 ಊರಬ್ಬ ನಡೀತಾ ಇದೆ. 2ನೇ ದಿವಸದ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇ ಮನೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಫೋಟೋಗೆ ಹಾರ ಗಿರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತಂಬಿಟ್ಟು ಆರತಿ ಒಂದು ರೆಡಿ ಆಗಬೇಕು. ತಂಬಿಟ್ಟು ಆರತಿ ರೆಡಿ ಆಗಿದ ತಕ್ಷಣ ಅದಕ್ಕೆ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಇಷ್ಟೊಂದು ತಂಬಿಟ್ಟು ಆರತಿ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾವು ಭಕ್ತಿಯಿಂದ ಪೂಜೆ ಮಾಡುವಂತಹ ದೇವ್ರಿಗೆಲ್ಲ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಅವ್ರಿಗೂ ಸಹ ಮನೆಯಲ್ಲೇ ತಂಬಿಟ್ಟು ಆರತಿಯನ್ನು ಮಾಡ್ಕೊತೀವಿ. ಮನೆಯಲ್ಲೇ ಆಚೆ ನಿಂತು ನಾವು ನೆನೆಸ್ಕೊಂಡು ಆ ದೇವ್ರಿಗೆಲ್ಲ ಆರತಿ ಬೆಳಗ್ಕೊತೀವಿ. ಅದಕ್ಕೋಸ್ಕರ ಇಷ್ಟೊಂದು ದೀಪ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ದೀಪ ಹಚ್ಚಿ ಆ ದೀಪಗಳನ್ನೆಲ್ಲ ದೇವ್ರ ಹತ್ರ ಬೆಳಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಅಂತೇಳಿ ವರ್ಷ ನಮ್ಗೆ ಇದೇ ಥರ ದೇವರು ಅನುಕೂಲ ಮಾಡಿಕೊಡ್ಲಿ ಹಬ್ಬ ಮಾಡೋದಕ್ಕೆ ಅಂತೇಳಿ ದೇವ್ರ ಹತ್ರ ಬೇಡಿಕೆ ಮಾಡಿಕೊಂಡು ದೀಪನ ಹಚ್ಚಿ ಬೆಳಗ್ಕೊತೀವಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನಿಮಗೆ ಬಂದು ಶೇರ್ ಆಗುತ್ತೆ, ನೀವೇ ಮೊದಲನೇದಾಗಿ ನೋಡ್ಬೋದಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.